ರಾಮಭಟ್ಟ, ಈ ಮನೇಲಿ ನೀನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀಯಾ? 10 ವರ್ಷ? 10 ವರ್ಷದಿಂದ ಕೆಲಸ ಮಾಡ್ತಾ ಇರೋ ನೀನು ಈ ಮನೆಯಲ್ಲಿ ಮನೆಯವನಾಗೆ ಇದೆಯಾ? ಅಂತೇನು ನನಗೆ ತಿಳಿದಿರೋ ಹಾಗೆ ಆ ಲೆಟ್ರನ್ನ ಯಾಕೆ ಜೆರಾಕ್ಸ್ ಮಾಡಿಸ್ಕೊಂಬಂದೆ? ಹೇಳು, ಯಾಕೆ ಇಟ್ಕೊಂಡೆ? ತಪ್ಪಾಯ್ತ್ರಿ ಅವ್ವಾರ, ಇನ್ನೊಂದ್ಸತಿ ಮಾಡಲ್ರಿ. ಮಾಡಲ್ಲ ಮಾಡಲ್ಲ ಇನ್ನೊಂದ್ಸಲಿ ಮಾಡೋಕೆ ನೀನ್ ಈ ಮನೆಯಲ್ಲಿ ಇದ್ರೆ ತಾನೆ. ದಯವಿಟ್ಟು ಹಾಗೆ ಮಾಡ್ಬೇಡ್ರಿ ಅವ್ವಾರ. ಯಾಕೋ ಮಾಡ್ಬಾರ್ದು? ನಿನ್ನಿಂದ ನನ್ ಮಾನ ಮರ್ಯಾದೆ ಎಲ್ಲ ಹೊಟ್ಟಾಯ್ತು. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ, ಬಿಟ್ಬಿಡಿ ಅಮ್ಮ. ಸುಮ್ಮನೆ ಮಾತಾಡ್ಬಿಡ. ಹಲೋ, ಏನು ಯೋಚನೆ ಮಾಡ್ತಿದ್ದೀರಾ? ನಮ್ ಲೆಟರ್ನ ಹೋಗಿ ಆ ಡಿಟೆಕ್ಟಿವ್ ಹತ್ರ ಕೊಟ್ಬಿಟ್ರೆ ಅವನು ನಮ್ಮನ್ನ ಕಂಡು ಹಿಡಿದು ಬಿಡ್ತಾನ? ಮಾತಾಡಿ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಹಲೋ, ಆ ವಿಷಯ ನಿಮ್ಗೂ ಗೊತ್ತಾಯ್ತಾ? ನಮ್ಗೆಲ್ಲಾ ವಿಷಯನೂ ಗೊತ್ತಾಗುತ್ತೆ. ಆದ್ರೆ ನಿಮ್ಗೇನ್ ಬೇಕು ಅಂತಾನೆ ಹೇಳ್ತಿಲ್ವಲ್ಲ? ಯಾಕೆ ಅದನ್ನ ಧರ್ಮನ ಹತ್ರ ಹೇಳಿ ನಾವು ಯಾರು ಅಂತ ತಿಳ್ಕೋಬೇಕು ಅಂತ ತಾನೆ? ಹಾಗಲ್ಲ, ನಿಮ್ಗೇನ್ ಬೇಕು ಅಂತ ಕೇಳಿದ್ರೆ ತಾನೆ ನಾನು ಏನಾದ್ರೂ ಮಾಡಬಹುದು. ಹೇಳ್ತೀನಿ. ನೀನು ಆ ಧರ್ಮನ್ನ ಈ ನೆಕ್ಲೆಸ್ ಕೇಸ್ನಿಂದ ದೂರ ಮಾಡ್ಬೇಕು. ಅಂದ್ರೆ ನೀನು ಆ ನೆಕ್ಲೆಸ್ ನ ಮರೆತು ಸುಮ್ಮನಿದ್ ಬಿಡ್ಬೇಕು. ಆ 1 ಕೋಟಿ ನೆಕ್ಲೆಸ್ ನ ಮರ್ತು ಬಿಡ್ಬೇಕಾ? ಅದನ್ನ ಮರೆಯೋದಷ್ಟೇ ಅಲ್ಲ, ಜೊತೆಗೆ 50 ಲಕ್ಷನೂ ಕೊಡ್ಬೇಕು. ನಿಂಗೇನಾದ್ರು ಹುಚ್ಚಿಡ್ತಿದ್ಯಾ? ನಿಂಗ್ಯಾಕ್ ನಾನು ಕೊಡ್ಬೇಕು 50 ಲಕ್ಷ? ಯಾಕೋ ಕೊಡ್ಬೇಕು ನಿಂಗೆ 50 ಲಕ್ಷ? ಯಾಕೆ ಅಂದ್ರೆ ನಿನಗೆ 1 ಕೋಟಿ ಇನ್ಶೂರೆನ್ಸ್ ಹಣ ಬರ್ತಲ್ಲ, ಅದಕ್ಕೆ. ಯಾರು ನೀನು? ನಿಜ ಹೇಳು. ದಿನೇಶ್ ಅಲ್ವಾ? ಓ ಆರ್ತಿ ಡಿಯರ್, ಧ್ವನಿ ಬದಲಿಸಿದ್ರು ನನ್ ಗುರ್ತು ಹಿಡಿದ್ಬಿಟ್ಯಾ? ವೆರಿ ಗುಡ್. ಆ ಇನ್ಶೂರೆನ್ಸ್ ದುಡ್ಡಲ್ಲಿ ನನ್ ಪಾಲ್ 50 ಲಕ್ಷ, ಮರಿಬೇಡ. ಇವು ಸ್ಕೌಂಡ್ರಲ್, ನನ್ನ ಹತ್ರನೇ ಡಬಲ್ ಗೇಮ್ ಮಾಡ್ತಿದ್ಯಾ? ನೆಕ್ಲೆಸ್ ನ ಒಬ್ನೇ ಹುಡ್ಕೊಳಕ್ ನೋಡ್ತಿದ್ಯಾ? ಯೋಚನೆ ಮಾಡು. ಪೊಲೀಸ್ನವ್ರು ನಿನ್ ಹಿಂದೆ ಇದಾರೆ ಅನ್ನೋದನ್ನ ಮರಿಬೇಡ. ಅವ್ರು ನಾನು ಏನು ಮಾಡಕ್ಕಾಗಲ್ಲ. ನನ್ವರ್ಗ ಅವರು ತಲುಪಕ್ ಸಾಧ್ಯನೇ ಆಗಲ್ಲ. ನನ್ ವಿಷಯ ಬಿಟ್ಟು ಮೊದ್ಲು ಇನ್ಶೂರೆನ್ಸ್ ಹಣದಲ್ಲಿ ಅರ್ಧ ಕೊಡು ನೋಡು. ನೋ, ನೆವರ್. ನನ್ ನೆಕ್ಲೆಸ್ ಹೊಡ್ಕೊಂಡಿದ್ದೋಳ್ರೆ ಈಗ ದುಡ್ಡು ಬೇರೆ ಕೇಳ್ತೀಯಾ? ಏಯ್ ಮುಚ್ಚ ಬಾಯಿ. ನೀನ್ ನಾನು ನೇನ್ ತಿಳ್ಕೊಂಡಿದ್ಯಾ? ಬಗ್ಲೋ. ಹಲೋ ಹಲೋ. ಮಿಸ್ಟರ್ ಧರ್ಮ, ಈಗ ನೀವೇ ನನ್ನ ಉಳಿಸ್ಬೇಕು. ಮಿಸಸ್ ಗುಪ್ತಾ, ನೀವಾಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬಿಟ್ಟು ನನ್ನ ಹತ್ರ ಎಲ್ಲ ಮುಚ್ಚಿಟ್ಟು